ಎಂತೆಂಥ ಊರುಗಳಿದೆ ಗೊತ್ತಾ? ಕುಡಿತೀನಿ, ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿತೀನಿ ಅಂತಿದೆ. ಕುಡಿತೀನಿ ಏನಾಗುತ್ತೆ? ಒಂದು ಕುಡಿತೀನಿ ಕೊಡಿ, ಇಲ್ಲಿ ಕುಡಿಬಾರ್ದು, ಕೆಳಗಡೆ ಕುಡಿಬೇಕು ಅಂತಾರೆ ಕಂಡಕ್ಟ್ರು. ಹೌದಾ? ಅದನ್ನು ಕೂಡ ಮಕ್ಕಳಿಗೆ ವಿಶೇಷವಾಗಿ ಹೇಳ್ಬೇಕು. ಹಾಗೆ ಹುಡುಗಿ ಅಂತ ಒಂದು ಊರಿದೆ ಹುಮನಾಬಾದ್ ತಾಲೂಕಿನಲ್ಲಿ. ಹುಡುಗಿ ಕಂಡಕ್ಟ್ರ್ ಏನು ಕೂಗ್ತಿರ್ತಾನೆ ಗೊತ್ತಾ? ಹುಡುಗಿಯಾರು 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 ಹುಡುಗಿಯಾರು. ಅವನು ಬಿಡಿ, ಬಸ್ ತಪ್ಪಿಸ್ಕೊಂಡವ್ರು ನಿಂತಿರ್ತಾರೆ, ಅವ್ರಿಗೋಸ್ಕರ ಟ್ರ್ಯಾಕ್ಸ್ಗಳು, ನೀವು ಇಲ್ಲೇಂತೀರ ಟ್ರ್ಯಾಕ್ಸು, ಟೆಂಪೋ ಟ್ರ್ಯಾಕ್ಸ್ ಇರ್ತಾವಲ್ಲ, ಪ್ರೈವೇಟ್ ವ್ಯಾನ್ಗಳು, ಅವರು 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು. ಒಂದೊಂದು ಹುಡುಗಿ ಸಿಗೋದೇ ಇವತ್ತು ಕುರಿಕೋಣ ಬಿದ್ದೋಯ್ತು ಅಷ್ಟು ಮಟ್ಟಿಗೆ ಇರಬೇಕಾದ್ರೆ 5 ರೂಪಾಯಿಗೊಂದು ಹುಡುಗಿ ಸಿಕ್ಕರೆ ಯಾರು ಒಂದು 50 ಜನ ಹತ್ತಿದ್ರು. ನನಗೆ 2 ಕೊಡಿ, ನನಗೆ 3 ಕೊಡಿ ಅಂತ ಹುಡುಗಿ. ಹಾಗೆ ಉಂಡಿ ಅಂತ ಒಂದು ಊರಿದೆ. ತಿಂತೀನಿ ಅಂತ ಒಂದು ಊರಿದೆ, ಅದು ನಮ್ಮ ಮಹಾಮನೆಯವರ ತಾಲೂಕೆ, ಯಾದಗಿರಿ ಜಿಲ್ಲೆಯಲ್ಲಿ. ತಿಂತೀನಿ ಅಲ್ಲದು ತಿಂಥಿಣಿ ಅಂದರೆ ಆಗಿನ ಕಾಲದಲ್ಲಿ ಒಂದು ಮಣ್ಣಿಂದು ಹೂಜಿ ಇರ್ತಿತ್ತು, ಅದು ಪಕ್ಕದಲ್ಲೇ, ಅದು ತಿಂತೀನಿ ಅಂತ ತಿಂತೀನಿ ಮೌನೇಶ ಅಂತ ನಮ್ಮ ಭಾಗದಲ್ಲಿ ಬಹಳ ದೊಡ್ಡ ದೇವರು. ಹಾಗೆ ಈ ಭಾಗದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯಗಳನ್ನ ಗುರುತಿಸಿ ನಿಮ್ಮ ಮಕ್ಕಳಿಗೆ ಹೇಳೋದನ್ನು ಕಲಿತಾಗ ನಿಮ್ಮ ಮಕ್ಕಳು ಕನ್ನಡವನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಬರೀ ಇಂಗ್ಲೀಷ್ ಮೀಡಿಯಮ್ಮೇ. ನಾವು ಇಂಥ ಅದ್ಭುತಕಾರ ನೋಡಿ, ಎಷ್ಟು ಸುಶಿಕ್ಷಿತ ಸಭಕರು ನೀವೆಲ್ಲ ಅಂದರೆ ತುಂಬ ಲೇಟಾಗಿದೆ ಪಾಪ, ಬೆಳಗ್ಗೆಯಿಂದ ಇದ್ದೀರಿ ನೀವು, ಆದರೂ ಕೂತಿದ್ದೀರಿ ಅಂದರೆ ಇದು ನಮ್ಮ ಪುಣ್ಯನೇ. ಇನ್ನೊಂದು ಇನ್ನೊಂದು ಜ್ಞಾಪಕ ಮಾಡೋದು, ಉತ್ತರ ಪ್ರದೇಶದಲ್ಲಿ ಒಂದು ಊರಿದೆ, ಆ ಊರ ಹೆಸರು ಗೊತ್ತಾರೆ? ನೀವು ನಗ್ತಿರೋ ಬೈತಿರೋ ಗೊತ್ತಿಲ್ಲ, ಬೋಸುಡಿ ಕಾವನ್ ಅಂತ ಬರ್ತಾನೆ ಕಂಡಕ್ಟ್ರು. ಅವನು ಮೊನ್ನೆ ನಮ್ಮ ಅಮಿತ್ ಶಾ ಅವರು ಹೆಸರುಗಳೆಲ್ಲ ಯೋಗಿ ಆದಿತ್ಯನಾಥ್ ಹೆಸರು ಚೇಂಜ್ ಮಾಡಿದಾಗ ಅವನು ಅದೇ ವಿಡಿಯೋದಲ್ಲಿ ಬಂದು ಹೇಳಿದ್ದಾನೆ, ನಮ್ಮ ಊರ ಹೆಸರು ಚೇಂಜ್ ಮಾಡಿ ಸರ್, ಬೋಸುಡಿ ಕಾವನ್. ಇದು ಒಪ್ಪಬಹುದು. ಆ ಊರು ಬಂದ ತಕ್ಷಣ ಭೋಸುಡಿ ವಾಲ ಓತ್ರೋ ಆ ಊರ ಹೆಸರೇ ಭೋಸುಡಿ ರೀ ಪಾಪ. ಅದು ಎಂಥ ಆದರೆ ನಗಬೇಕು ಅಂತಕ್ಕಂಥ ಮನಸ್ಸಿರೋನಿಗೆ ಜಗತ್ತಿನ ಮೂಲೆಯಲ್ಲೂ ನಗು ಕಾಣುತ್ತದೆ. ನಿರಾಶವಾದಿಗೆ ಎಲ್ಲ ಹೊಡೆದ್ರು ಅನುಮಾನನೇ, ಎಲ್ಲಿ ನೋಡಿದ್ರು. ನಮ್ಮ ಜನ ಈ ಕಡೆಯವರಾಯ್ತು, ನಮ್ಮ ಜನ ಏಚು ಪೇಚಿಲ್ಲ, ಎಲ್ಲಂದ್ರಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಮೈಸೂರು ಅರಮನೆ ನೋಡೋದಕ್ಕೆ ಹೋದವನೊಬ್ಬನು ಹಳೇ ಕಾಲದೊಂದು ಕುರ್ಚಿ ಮೇಲೆ ಕೂತ್ಬಿಟ್ಟ. ಗೈಡ್ ಬಂದು ಹೇಳ ಮೇಲೆ ಮೈಸೂರು ಮಹಾರಾಜರು ಕೂತಿರೋ ಕುರ್ಚಿ ಇದು. ಅವ ಏನು ಅನ್ಬೇಕ್ರಿ, ಅವ್ರು ಬಂದರೆ ಹೇಳ್ತೀನಿ ನೀವು ಸುಮ್ಮನಿರು ಅಂದ. ಹೌದಾ? ಕಾಮನ್ ನಮ್ಮಲ್ಲಿ ಬಂಗಾಲಿ ಹೇಳ್ತೀನಿ ಹೇಳಪ್ಪ. ಬಸ್ಸಲ್ಲಿ ಈಗಂತೂ ಪಾಪ ಗಂಡಸರಿಗೆ ಬಸ್ಸಲ್ಲೂ ಸೀಟಿಲ್ಲ. ಇಲ್ಲಿ ಎಲ್ಲ ವರ್ಗದ ಜನ ಇದ್ದೀರಿ, ಎಲ್ಲ ಜಾತಿಯವರಿದ್ದೀರಿ. ನಮ್ಮ ಬೀಚಿಯವರು ಆ ಕಾಲಕ್ಕೆ ಒಂದೊಂದು ಜಾತಿಗೆ ಒಂದೊಂದು ಕಾದಂಬರಿ ಬರೆದು ದಕ್ಕಿಸಿಕೊಂಡಂಥ ಮಹಾನುಭಾವ. ಇವತ್ತು ಜಾತಿಯ ಸೆತ್ತಿದ್ರೆ ಕೇಸ್ ಮಾಡ್ತಾರೆ. ಹಾಸ್ಯ ಪ್ರಜ್ಞೆ ಯಾರಿಗೂ ಇಲ್ಲ. ಅವ್ರವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ ಅಂತ. ಈಗ ಒಬ್ಬ ತಂದೆ ತನ್ನ ಮಗುಗೊಂದು ಗೊಂಬೆ ಕೊಡಿಸಿದ್ದ. ಆ ಗೊಂಬೆನ ಮಗು ಸಾಯಂಕಾಲದೊಳಗಡೆ ಮುರ್ಕೊಂಡ್ಬಿಡ್ತು ಅಂದರೆ ಆ ಗೊಂಬೆ ಕೊಡಿಸಿದ ತಂದೆ ಡಾಕ್ಟ್ರ್ ಆಗಿದ್ದ ಅಂದರೆ ಮುರ್ಕೊಂಡೆಪ್ಪ ಗೊಂಬೆ ಜೋಡಿಸೋದನ್ನು ಮತ್ತೆ ಆಪ್ರೇಷನ್ ಮಾಡೋದಕ್ಕೆ ನೋಡಿ ಡಾಕ್ಟ್ರು. ಹಾಗೆ ಒಬ್ಬ ವಕೀಲ್ ಲಾಯರ್ ಮಗ ಗೊಂಬೆ ಮುರ್ಕೊಂಡಿದ್ರೆ ಮುರ್ಕೊಂಡೆಪ್ಪ ಗೊಂಬೆ ನಿನ್ನ ಕೋರ್ಟಿಗೆ ಎಳಿಬೇಕು ನೋಡ್ಲೇನು, ಜೈಲಿಗೆ ಹಾಕ್ಬೇಕು ನೋಡ್ಲೇನು. ಪೊಲೀಸರ ಮಕ್ಕಳು ಗೊಂಬೆ ಮುರಿದ್ರೆ ಮುರ್ಕೊಂಡೆಪ್ಪ ಗೊಂಬೆ ಒಳಗೆ ಹಾಕ್ಬೇಕು ನಿನ್ನ ಪೊಲೀಸದ. ಜಾತಿವಾರ ಬಂದಾಗ ಶೆಟ್ರ್ ಮಗ ಗೊಂಬೆ ಮುರಿದಿದ್ರೆ ಕೋಮಟಿಗರು ಶೆಟ್ರು ಅಂತಾರೆ, ವೈಶ್ಯಾಸ್ ಶೆಟ್ರು ಬಂದರು, ಕೋದಂಡರಾಮ್ ಶೆಟ್ರು. ಬೆಳಿಗ್ಗೆ ಕುಡಿಸಿದ ಗೊಂಬೆ ಮುರಿದೋಯ್ತಾ, ಏನು ಬಂತಪ್ಪ ಲಾಭ? ಇದು ಸರಿ. ಬ್ರಾಹ್ಮಣರು ಆಚಾರ್ಯರು ಭಟ್ರ ಮಕ್ಕಳು ಏನಾದರೂ ಗೊಂಬೆ ಮುರಿದ್ರು ಅಂದರೆ ಭಟ್ರು ಹೊರಗಡೆಯಿಂದ ಬಂದರು, ಬೆಳಗ್ಗೆ ಕೊಡಿಸಿದ ಗೊಂಬೆ ಮುರ್ಕೊಂಡ್ಬಿಟ್ಟೇನೋ, ತಿಂದದ್ದಲ್ಲ ಉಂಡದ್ದಲ್ಲ. ಹೌದಾ? ಬ್ರಾಹ್ಮಣರು ಫಸ್ಟ್ ಯೋಚನೆ ಮಾಡೋದೇ ನಾವು ತಿಂದದ್ದಲ್ಲ ಉಂಡದ್ದಲ್ಲ ಅಂತ. ಅದಕ್ಕೆ ಬ್ರಾಹ್ಮಣ ಬಹುಜನ ಪ್ರಿಯ ಅಂತಿದ್ದದನ್ನು ಭೋಜನ ಪ್ರಿಯ ಅಂತ ಮಾಡಿಬಿಟ್ರು. ಹಾಗೆ ಇಲ್ಲಿ ವೈಶ್ಯಾಸ್ ಇದ್ದೀರಿ ಅಂತ ಭಾವಿಸ್ತೀನಿ ನಾನು. ಶೆಟ್ರ್ ಜನ ನಮ್ಮ ಕಡೆ ವೈಶ್ಯಾಸ್ ಅಂತಾರೆ. ಅಪ್ಪಟ ಬಿಸ್ನೆಸ್ ಮೆನ್ ಅಂದ್ರೆ ಅವರೇ. ಯಾವ ಬಿಸ್ನೆಸ್ ಕೋರ್ಸು ಮಾಡಿರಲ್ಲ ಅವರು, ಆದರೆ ಅವರು ಬೈ ಬಿಲ್ಟ್ ಇಟ್ ಸೆಲ್ಫ್ ಅವರು ಬಿಸ್ನೆಸ್. ನಮ್ಮಲ್ಲಿ ಹಂಪಿ ಎಕ್ಸ್ಪ್ರೆಸ್ ಅಂತ ಒಂದಿದೆ, ಹಂಪಿ ಟು ತಿರುಪತಿ ಹೋಗ್ತದೆ. ಡೇ ಟೈಮ್ ಖಾಲಿ ಇರ್ತದೆ, ಒಂದೊಂದು ಇಡೀ ಡಬ್ಬಿಲಿ ಒಬ್ಬರೇ ಕೂತ್ಕೋಬೋದು. ಶೆಟ್ರು ಒಂದು ಕೂತರು ಒಂದು ಸೀಟಲ್ಲಿ. ಹಂಪೆ ನೋಡಿದಂಥ ಚೀನಾದವನು ಅವ್ರ ಎದುರುಗಡೆ ಕೂತ, ತದ್ವಿರುದ್ಧ ಕರ್ರಗೆ ದಪ್ಪಗೆ ಶೆಟ್ರು. ಇವನು ಹಳದಿ ಮುಖ, ಚೀನಿಯರ್ ಮುಖ ನೋಡ್ರಲ್ಲ ಚಪಾತಿ ಇದ್ದಾಗಿರುತ್ತೆ, ಮೇಲೆ ಹಿಂಗೆ ಹಳದಿ ಬೇರೆ.
ಇವನೇ ಅವನು ಅರಿಶಿನ ಪುಡಿಲಿ ಚಪಾತಿ ಮಾಡಿದವ್ರ ಮುಖ ಇದೆಯಲ್ಲ ಇವನು ಅಂತ ಶೆಟ್ರು. ಅವನು ಎಷ್ಟು ದಪ್ಪ ಇದ್ದಾರೆ ಇವರು, ಮೂಗಿನಲ್ಲಿ ಕಣ್ಣು ಯಾವುದು, ಮೂಗು ಯಾವುದು ಇವ್ರದ್ದು ಅಂತ ಅವನು ಯೋಚನೆ ಮಾಡಿ ದಡುತ್ತೀಯ. ಹೀಗೆ ಇಬ್ರಿಗೂ ಅವ್ರಿಗೆ ಚೀನಿ ಭಾಷೆ ಶೆಟ್ರಿಗೆ ಬರಲ್ಲ, ಶೆಟ್ರ್ ಭಾಷೆ ಅವನಿಗೆ ಬರಲ್ಲ. ಹೀಗೆ ಹೋಯ್ತು ಸರ್. ಒಂದು 2 ಸ್ಟೇಷನ್ ಆದಮೇಲೆ ಒಂದು ನೊಣ ಬಂದು ಚೀನಾದವನ ಹಣೆಯ ಮೇಲೆ ಕೂತ್ಕತ್ತು. ಇಷ್ಟು ದಪ್ಪ ನೊಣ ಪಟಕ್ಕಂತ ಬಡ್ದು ಬಾಯಿಗೆ ಹಾಕೊಂಬಿಟ್ಟ ಅವನು. ಶೆಟ್ರು ಅಮ್ಮ ತುತು ತುತು ತುತು. ಜಗತ್ತಿನಲ್ಲಿ ಭಗವಂತ ಗೋಡಂಬಿ, ದ್ರಾಕ್ಷಿ ಎಂತೆಂಥ ಪದಾರ್ಥಗಳು ಕೊಟ್ಟಿದ್ದಾನೆ. ಅವನು ತಿನ್ನೋದು ಬಿಟ್ಟು ನೊಣ ತಿಂತೀಯಲ್ಲೋ ಬಡ್ಡಿ ಮಗನ ಅನ್ಕೊಂಡ್ರೆ ಮನಸ್ಸಲ್ಲಿ ಅನ್ನೋ ಆಗಿಲ್ಲ. ಕತ್ತು ಅವನ್ನೆಲ್ಲ ಅದನ್ನು ನುಂಗೋವರೆಗೂ ಕತ್ತು ಕೆಳಗೆ ಹಾಕಿದ್ದು. ಆಮೇಲೆ ಅವನ ಮುಖ ನೋಡಿ ಅಸಹ್ಯ ಪಟ್ಕೊಂಡು ಕೂತರು. ಮುಂದೆ ಇನ್ನೊಂದು ಸ್ಟೇಷನ್ನಲ್ಲಿ ಮತ್ತೊಂದು ನೊಣ ಬಂದು ಶೆಟ್ರನ್ನ ಆರಿಸ್ತಿ. ಈ ಸಾರಿ ಶೆಟ್ರ್ ಗಲ್ಲದ ಮೇಲೆ ಕೂತ್ಕೊಳ್ತದು. ತಕ್ಷಣ ಶೆಟ್ರ್ ಏನು ಮಾಡಿದ್ರು ಗೊತ್ತರ, ಪಟ್ ಅಂತ ಬಡ್ದು ಎಷ್ಟಕ್ಕೆ ತಗತೀಯ ಅಂದರು.